ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ಲರೂ ನೋಡಿದ್ರೆ ನನಗೆ ತಮ್ಮನೇಲಲ್ಲಿ ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡೋದು, ಅದಕ್ಕೆ ಏನು ಆಕ್ಸೆಸರೀಸ್ ಬೇಕಾಗುತ್ತೆ, ನಾನು ಏನೇನು ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಇವಾಗ ಮನೇನ ಮಾಡ್ಬೋದು, ಆಚೆ ಎಲ್ಲ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಮನೆಯವ್ರು ಇರ್ತಾರೆ. ಮತ್ತು ಅವ್ರಿಗೂ ಕೂಡ ಮನೇಲೇ ಕೂತ್ಕೊಂಡು ಬೇಜಾರಾಗುತ್ತೆ, ಏನಾದರೂ ಮಾಡಬೇಕು ಅನ್ನೋಂಥವ್ರಿಗೆ ಯೂಟ್ಯೂಬ್ ಒಂದು ಒಳ್ಳೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಟೈಮ್ ತೊಗೊಳುತ್ತೆ, ಟೈಮ್ ತೊಗೊಂಡ್ರೂ ಕೂಡ ಅದನ್ನೇ ಹೇಳ್ತಾರಲ್ಲ, ಗಿಡ ನೆಟ್ಟರೆ ಇಮಿಡಿಯೇಟಾಗಿ ಹೂವಾಗಲಿ ಹಣ್ಣಾಗಲಿ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಟೈಮ್ ತೊಗೊಂಡು ಕೊಟ್ಟರು ಕೂಡ ರುಚಿಯಾಗಿರುತ್ತೆ, ಹೂವು ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತೇಳಿ ನಾನು ನಿಮ್ಗೊಂದು ಎಕ್ಸಾಂಪಲ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದು ಹೇಳಬೇಕಂದ್ರೆ ಲಾಕ್ಡೌನ್ ಮುಂಚೆ 2019 ಏನಿತ್ತು, ಲಾಕ್ಡೌನ್ ಆ ಟೈಮಲ್ಲಿ ಮಾಡಿಕೊಂಡವ್ರಿಗೆ ತುಂಬಾ ಫಾಲೋವರ್ಸ್ ಆಗಿದ್ದಾರೆ ಆ್ಯಂಡ್ ತುಂಬ ಇಂಪ್ರೂವ್ ಕೂಡ ಆಗಿದ್ದಾರೆ, ಗ್ರೋ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನನಗೂ ಆ ಟೈಮಲ್ಲಿ ಮಾಡಬೇಕಂತ ಆಸೆ ಇತ್ತು, ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಏನು. ಹೀಗೆ ನಾರ್ಮಲಾಗಿ ನಾನು ಚೆಕ್ ಮಾಡ್ತಾ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡ್ತಾ ಹೋದೆ ಹೇಗೆ ಮಾಡೋದು ಏನು ಅನ್ನೋದನ್ನೆಲ್ಲ. ಸೊ ಒಂದೊಂದಾಗಿ ನಾವು ತಿಳ್ಕೊತಾ ಹೋದರೆ ತಿಳ್ಕೊಬೋದು. ಸೊ ಯಾರಿಗೂ ಗೊತ್ತಿರಲ್ಲ, ಏನಾದ್ರು ನೋಡಿ ಕೇಳಿ ತಿಳಿ ಅಂತ ಹೇಳ್ತಾರಲ್ಲ, ಹಂಗಾಗತ್ತೆ. ಸೊ ನನಗೂ ಕೂಡ ಹೇಗೆ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ. ನಾನು ಇನ್ಸ್ಟಾಗ್ರಾಮ್ನೂ ಅಷ್ಟೇ ಲಾಕ್ಡೌನ್ 2022 ನಾನು ಓಪನ್ ಮಾಡಿದ್ದು. ಸೊ ನನಗೆ ಭಯ ಇತ್ತು, ಈ ಸೋಷಿಯಲ್ ಮೀಡಿಯಾ ಅಂದರೆ ಹೇಗಪ್ಪ ಏನು ಅನ್ನೋದು ಒಂಥರ. ಸೊ ಆಮೇಲೆ ಅಡ್ಜಸ್ಟ್ ಆಗ್ತಾ ಇನ್ಸ್ಟಾಗ್ರಾಮಲ್ಲಿ ಇನ್ವಾಲ್ವ್ ಆಗಿ ಎಲ್ಲನೂ ತಿಳ್ಕೊಂಡು ಆಮೇಲೆ ಯೂಟ್ಯೂಬಿಗೆ ಬರೋಣ ಅಂತ ಹೇಳ್ಬಿಟ್ಟು 2023 ನಾನು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು. ಎಂಡ್ ಟೈಮಲ್ಲಿ 2023 ಅಕ್ಟೋಬರ್ ನವೆಂಬರಲ್ಲಿ ಅಂತ ಹೇಳ್ಬೋದು. ಸೊ ಆ ಜರ್ನಿ ಹೇಗಿತ್ತು, ನಾನೇನೇನು ಯೂಸ್ ಮಾಡ್ತಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ನಿಮಗೆ ಮೊಬೈಲ್ ಬೇಕಾಗುತ್ತೆ. ಸೊ ಅಫ್ಕೋರ್ಸ್ ಎಲ್ಲರಿಗೂ ಮೊಬೈಲ್ ಅಂತ ಗೊತ್ತಿರುತ್ತೆ. ಅದರಲ್ಲಿ ಸ್ವಲ್ಪ ಕ್ಲಾರಿಟಿ ಕ್ಯಾಮ್ರಾ ಇರೋದಾದರೆ ಒಳ್ಳೇದಂತ ಹೇಳ್ಬೋದು. ನಂದೇನು ಮುಂಚೆ ಕ್ಲಾರಿಟಿ ಕ್ಯಾಮ್ರಾ ಇರಲಿಲ್ಲ, ನೀವು ಹಳೇ ವ್ಲಾಗ್ಗಳನ್ನ ನೋಡ್ತಾ ಹೋದರೆ. ಸೊ ನಾನು ಫಸ್ಟಿಗೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ಕೊಳ್ಳಿಲ್ಲ. ಸೊ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡೆ, ಅದು ನನಗೆ ಇವಾಗ ಯಾಕಾದರೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಒಂದು ವಸ್ತು ಮಾತ್ರ, ಇನ್ನು ಮಿಕ್ಕಿದೆಲ್ಲ ನನಗೆ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಒಂದು ಮೊಬೈಲ್ ಬೇಕಾಗುತ್ತೆ ನನಗೆ. ಸೊ ಅದಾದಮೇಲೆ ಒಂದು ಜಿಮೇಲ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ಜಿಮೇಲ್ ಅಕೌಂಟ್ನ ಓಪನ್ ಮಾಡಿದ್ಮೇಲೆ ಯೂಟ್ಯೂಬ್ ಇನ್ಸ್ಟಾಲೇಷನ್ ಆಗಿರುತ್ತೆ ಮೊಬೈಲಲ್ಲೇ ಆಲ್ರೆಡಿ, ಆ್ಯಂಡ್ರಾಯ್ಡ್ ಮೊಬೈಲ್ ತೊಗೊಂಡ್ರೆ. ಸೊ ಯೂಟ್ಯೂಬ್ಗೆ ಹೋಗಿ ನಮ್ಮ ಏನಿರುತ್ತೆ ಜಿಮೇಲ್ ಅಕೌಂಟ್, ಅದರಿಂದ ನಾವು ನಮ್ಮ ಹೆಸರಿಂದ ತೆಗಿಬಹುದು, ಅಂದರೆ ಓಪನ್ ಮಾಡ್ಬೋದು ಯೂಟ್ಯೂಬ್ ಚಾನಲ್. ನಮ್ಗೆ ಏನು ಹೆಸರಿರುತ್ತೆ ಅಲ್ಲಿ ನೋಡಬೇಕು. ಈಗ ನನ್ನ ಹೆಸರು ಕಾವ್ಯ ಅಂತ ಹೇಳಿದ್ರೆ ಕಾವ್ಯ ಅನ್ನೋ ಹೆಸರು ತುಂಬಾ ಇರುತ್ತೆ, ಅದಕ್ಕೆ ಹಿಂದೆ ಅಥವಾ ಮುಂದೆ ಏನಾದರೂ ವರ್ಡ್ಸ್ಗಳನ್ನ ಸೇರಿಸಿ ಹಾಕೋಬೇಕಾಗುತ್ತೆ. ನನಗೆ ತುಂಬ ಜನ ಕೇಳ್ತಾರೆ, ಫಸ್ಟ್ ನನ್ನ ನೇಮ್ ಇದ್ದಿದ್ದು ಅಕ್ಕರೆಯಿಂದ ಕನ್ನಡತಿ ಕಾವ್ಯ ಬ್ಲಾಗ್ ಅಂತೇಳಿ. ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ಅಂದ್ರೂ ಕಾವ್ಯ ಬ್ಲಾಗ್ಸ್ ಅನ್ನೋದು ತುಂಬ ಜನದ ಬರ್ತಿತ್ತು, ಇನ್ಶಿಯಲ್ಗಳು ಚೇಂಜ್ ಇತ್ತು. ಸೊ ನಾನೇನು ಮಾಡಿದೆ, ಸೊ ನಮ್ಮ ಮನೆಯವ್ರದ್ದು ಹೆಸರೆಲ್ಲರನ್ನು ಸೇರಿಸ್ಬಿಟ್ಟು ನನ್ನ ಮಗ ನಮ್ಮ ಮನೆಯವ್ರದ್ದು ನಂದು ಸೇರಿ ಅಕ್ಕರೆ ಆಗುತ್ತೆ. ಸೊ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ಇಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಸೊ ಮೊದಲನೇದಾಗಿ ಮೊಬೈಲ್ ಬೇಕಾಗುತ್ತೆ. ಎರಡನೇದಾಗಿ ನಮಗೆ ಜಿಮೇಲ್ ಅಕೌಂಟ್ ಓಪನ್ ಮಾಡಿ ನಮ್ಮ ಅಕೌಂಟ್ನ ಓಪನ್ ಮಾಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ನ, ನಮ್ಮ ಪರ್ಸ್ನಲಾಗಿ ನಮ್ಗೆ ಏನು ಇಷ್ಟ ಆಗುತ್ತೆ ಅದು. ಅದಾದಮೇಲೆ ಏನಂದರೆ ನಿಮಗೆ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಡೈಲಿ ಬ್ಲಾಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಎಷ್ಟೊಂದು ಬಿಸ್ನೆಸ್ ಬಗ್ಗೆ ಏನಾದರೂ ಹೇಳೋದು, ಅಥವಾ ಮೇಕಪ್ ಟ್ಯುಟೋರಿಯಲ್ ಬಗ್ಗೆ ಇರ್ಬೋದು, ಇಲ್ಲ ಎಜುಕೇಷನ್ ಟ್ಯುಟೋರಿಯಲ್ ಬಗ್ಗೆ ಇರ್ಬೋದು, ಸೋ ಮೆನಿ ಥಿಂಗ್ಸ್ ಇದೆ. ಅದ್ರ ಬಗ್ಗೆ ನೀವು ಶೇರ್ ಮಾಡ್ಬೋದು. ನಿಮಗೆ ಏನು ಕೆಪಾಸಿಟಿ ಇದೆ, ನಿಮ್ಗೆ ಏನು ಇಷ್ಟ, ಅಥವಾ ಇಲ್ಲ ಯಾವುದಾದ್ರೂ ಡ್ಯಾನ್ಸಸ್ ಕ್ಲಾಸಸ್ಸು, ಅಥವಾ ಏರೋಬಿಕ್ ಕ್ಲಾಸಸ್ಸು, ಅಥವಾ ಜಿಮ್ಗೆ ಇದಾಗುವಂಥದ್ದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಆ ಥರದನ್ನೆಲ್ಲ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅವಾಗ ನಿಮಗೆ ಏನು ಇಷ್ಟ ಇರುತ್ತೆ ಅದನ್ನು ನೀವು ಮಾಡ್ಬೋದು. ಸೊ ಜನಗಳು ಏನನ್ನ ನೋಡ್ತಿದ್ದಾರೆ ಅಂತ ಹೇಳಿ ಗೊತ್ತು ಮಾಡ್ಕೋಬೇಕಾಗುತ್ತೆ. ಇಲ್ಲ ಕೆಲವು ಜನಗಳು ಏನು ಹೋಗ್ತಾರೆ, ಔಟ್ಸೈಡ್ ಹೋಗ್ಬಿಟ್ಟು ಶಾಪಿಂಗ್ದು ಈ ಅಂದರೆ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲೆಲ್ಲಿ ಸಿಗುತ್ತೆ ಆ ಅಂಗಡಿಗಳದ್ದು ವ್ಲಾಗ್ ಮಾಡ್ತಾರೆ. ಸೊ ಔಟ್ಸೈಡ್ ಹೋಗಿ ಹೇಗೆ ಟ್ರಾವೆಲಿಂಗ್ ಹೋಗಿ, ಅಥವಾ ಹೋಟೆಲ್ಗಳಿಗೆ ಹೋಗಿ ಫುಡ್ ಇದಾಗಿರ್ಬೋದು, ರಿವ್ಯೂ ಇರ್ಬೋದು, ಡ್ರೆಸ್ ರಿವ್ಯೂಗಳಿರ್ಬೋದು, ಅಂಗಡೀಸ್ ರಿವ್ಯೂಸ್ ಆಗಿರ್ಬೋದು, ಆ ಥರದನ್ನೆಲ್ಲ ಕೊಡ್ಕೊಂಡು ಹೋಗ್ತಾರೆ. ನಿಮಗೆ ಏನಾಗುತ್ತೆ ನಿಮ್ಮ ಕೈಲಿ ಅನ್ನೋದನ್ನ ಮಾಡ್ಬೋದು. ಸೊ ನನಗೆ ಔಟ್ಸೈಡೆಲ್ಲ ಹೋಗಿ ಅಷ್ಟು ಗೊತ್ತಿರಲಿಲ್ಲ ಸ್ಟಾರ್ಟಿಂಗು, ಬಟ್ ಆದ್ರೂ ಒಂದು 10 ವೀಡಿಯೋಸಿನ ಶಾಪ್ಗಳದೆಲ್ಲ ಹೋಗಿ ಮಾಡಿದ್ದೀನಿ. ಸೊ ತುಂಬ ಜನ ಫೇಮಸ್ ಆದಂಗೆ ಅದರಲ್ಲೂ ಕೂಡ ನಿಮಗೆ ಅವರು ಪೇ ಮಾಡ್ತಾ ಹೋಗ್ತಾರೆ, ಆ್ಯಂಡ್ ಯೂಟ್ಯೂಬಿಂದನೂ ಕೂಡ ಪೇ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದಾಯಿತು.
ಕ್ಯಾಮರಾದಲ್ಲಿ ನಿಮಗೆ ಕ್ಲಾರಿಟಿ ಕಾಣಿಸ್ತಿಲ್ಲ ಅಂತ ಅಂದಾಗ ಯಾವುದೇ ಮೊಬೈಲಲ್ಲಿ B612 ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಆ ಆ್ಯಪ್ನ ನೀವು ತೊಗೊಂಡ್ರೆ ಸ್ವಲ್ಪ ಕ್ಲಿಯರಾಗಿ ಸ್ಕಿನ್ ಆಗಿರ್ಬೋದು ಅಥವಾ ವೀಡಿಯೋಸ್ಗಳೆಲ್ಲ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಅದರಿಂದ ಒಂದು ನನಗೆ ಆ ಕ್ಯಾಮ್ರಾ ಒಂದು B612 ಅನ್ನೋದು ಒಂದೇ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಯಾವುದನ್ನು ಯೂಸ್ ಮಾಡ್ತಾ ಇದ್ದೆ ಮೀನ್ಸ್ ಎಡಿಟ್ ಮಾಡೋದಕ್ಕೆ ನಾನು ಇನ್ಶಾಟ್ ತುಂಬಾ ಆ್ಯಪ್ಸ್ ಇದೆ. ಕ್ಯಾನ್ವಾ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ತುಂಬಾ. ಬಟ್ ನನಗೆ ಕಂಫರ್ಟಬಲ್ ಆಗಿ ನನಗೆ ಇಷ್ಟ ಆಗಿದ್ದು ಇನ್ಶಾಟ್ ಅಂತ ಹೇಳ್ಬೋದು. ಅದರಲ್ಲಿ ನೀವು ಪೇನು ಕೂಡ ಮಾಡ್ಬೋದು, ವಿತೌಟ್ ಪೇನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಕೆಲವೊಂದು ಆಪ್ಷನ್ಸ್ಗಳನ್ನ ಬಿಡ್ತಾರೆ, ಮ್ಯೂಸಿಕ್ ಆಗಿರ್ಬೋದು, ಮತ್ತು ಏನಾದರೂ ನಾವು ಆಲ್ಟರ್ನೇಟ್ ಮಾಡ್ಬೋದು, ಏನಾದರೂ ಡಿಸೈನ್ಸ್ ಅಥವಾ ಕ್ರಾಪ್ ಆ ಥರದ್ದೆಲ್ಲ ಮಾಡಬೇಕು ಅಂದರೆ ಫ್ರೀ ಇರುತ್ತೆ. ಎಕ್ಸ್ಟ್ರಾ ಏನಾದರೂ ತೊಗೊಳ್ಳೋದು ಇರುತ್ತೆ, ಅದನ್ನು ನೀವು ಬೈ ಮಾಡಿ ತೊಗೋಬೋದು. ಕ್ಯಾಮೆರಾ ಮತ್ತು ಎಡಿಟ್ಗೆ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನೇ ಹೇಳಿದೆ ನಿಮ್ಮ ಹತ್ರ. ಸೊ ಆಮೇಲೆ ನೀವು ಯಾರಾದರೂ ಇದ್ದಾರೆ, ನಿಮಗೆ ಹೆಲ್ಪ್ಗಿದ್ದಾರೆ ಅಂತ ಅಂದಾಗ ನೀವು ಕ್ಯಾಮ್ರಾ ಇಟ್ಕೊಂಡು ಅವರು ಹೆಲ್ಪ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡೋರಿದ್ರೆ ಬೆಟರ್ ಅನಿಸುತ್ತೆ. ಇಲ್ಲ ಅಂದರೆ ಈ ಥರ ಸ್ಟ್ಯಾಂಡ್ಸ್ಗಳನ್ನ ತೊಗೋಬೇಕಾಗುತ್ತೆ, ಸೆಲ್ಫಿ ಸ್ಟಿಕ್ಕು. ಸೊ ನನಗೆ ಮುಂಚೆನೇ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತಿದ್ನಲ್ಲ, ನನಗೆ ಡ್ಯಾನ್ಸ್ ಮಾಡೋದು ಆ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ. ಮುಂಚೆ ಎಲ್ಲ ಇತ್ತು, ಇವಾಗ ಪ್ರಾಕ್ಟೀಸ್ ಎಲ್ಲ ಬಿಟ್ಟೋಗ್ಬಿಟ್ಟು ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಸೊ ಸ್ಟ್ಯಾಂಡ್ ಬೇಕಾಗುತ್ತೆ. ಸೊ ಸ್ಟ್ಯಾಂಡ್ ನಿಮಗೆ ಸೆಲ್ಫಿ ಸ್ಟಿಕ್ ಅಂದರೆ ಒಂದು ಈ ಥರ ಬರುತ್ತೆ. ಸೊ ಇನ್ನೊಂದು ಸ್ಟಿಕ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಾವು ಮೊಬೈಲ್ನ ವೈಡಾಗಿ ಇಟ್ಕೋಬೇಕಾಗತ್ತೆ. ಸೊ ಇದು ಒಂದು ಹೆಲ್ಪ್ ಆಗುತ್ತೆ. ಏನಾದರೂ ಫುಡ್ದು ಏನಾದರೂ ಮಾಡ್ತಿದ್ದೀರಾ ಅಂದಾಗ ಹಿಂಗೆ ಮತ್ತು ಫ್ರಂಟ್ ಮಾಡ್ಕೋಬೇಕಂದಾಗ ಈ ಥರ ಎಲ್ಲ ಮಾಡ್ಬೋದು. ಸೊ ಸ್ಟ್ಯಾಂಡಿಗೆ ಈ ಥರ ನಾರ್ಮಲಾಗಿ ಈ ಥರ ಕೊಟ್ಟಿರ್ತಾರೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಯಾವಾಗ ಸ್ಟ್ಯಾಂಡ್ಗಳೆಲ್ಲ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದರೆ ನೀವು ಬೈ ಮಾಡ್ಬೋದು. ಇದನ್ನು ಏನಂದರೆ ನಾವೇನೇ ಇಲ್ಲಿ ಬಟನ್ಸ್ ಇರುತ್ತೆ, ಒಂದು ಇದು ಕೊಟ್ಟಿರ್ತಾರೆ, ಸೆಲ್ ಕೊಟ್ಟಿರ್ತಾರೆ, ನಾವೇ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು ಬಟನ್ ಇರುತ್ತೆ, ಅದರಲ್ಲಿ ನಮ್ಗೆ ಬೇಕಾದಾಗ ಸ್ಟಾಪು ಬೇಡದಿದ್ದಾಗ ಆಫ್ ಎಲ್ಲ ಮಾಡ್ಕೋಬೋದು. ಸೊ ಈ ಥರದ್ದು ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಸೊ ಇದು ಔಟ್ಸೈಡ್ ಹೋದಾಗೆಲ್ಲ ವೀಡಿಯೋಗೆ ಅಂತಲೇ ಏನಲ್ಲ, ಔಟ್ಸೈಡ್ ಹೋದಾಗ ಫೋಟೋಸ್ಗಾಗಿರ್ಬೋದು, ವೀಡಿಯೋಸ್ಗಾಗಿರ್ಬೋದು, ಅದಕ್ಕೂ ಹೆಲ್ಪ್ ಆಗುತ್ತೆ. ಫೋಟೋಗೆ ಸೆಲ್ಫಿ ಸ್ಟಿಕ್ ಅಂತಲೇ ಇದಂತ ಹೇಳ್ಬೋದು. ಸೊ ಮುಂಚೆಲ್ಲ ಯಾರನ್ನಾದ್ರೂ ಇಟ್ಕೊಂಡು ಮೊಬೈಲ್ ಫೋಟೋ ತೆಗೀರಿ, ವಿಡಿಯೋ ತೆಗೀರಿ ಆ ಥರ. ಅದಾದಮೇಲೆ ನೀವು ನಾನು ಒಂದು ರಿಂಗ್ ಲೈಟ್ ಅಂತ ತೊಗೊಂಡಿದ್ದೀನಿ. ಸೊ ರಿಂಗ್ ಲೈಟ್ ನನಗೇನು ಹೆಲ್ಪ್ ಆಗಲಿಲ್ಲ ಹೇಳಬೇಕಂದ್ರೆ. ಸೊ ಅದನ್ನ ಏನಕ್ಕಾದರೆ ಇನ್ವೆಸ್ಟ್ ಮಾಡಿ ತೊಗೊಂಡ ಅಂತ ಅನ್ಸೋದು. ಅದು ಒಂದು 4,500 ಏನೋ. ಇವಾಗ ಅನ್ನಿಸ್ತಿದೆ ನನಗೆ ನೆಸೆಸರಿ ಇರಲಿಲ್ಲ ಅದು, ಬಿಕಾಸ್ ತುಂಬ ವೀಡಿಯೋಸ್ ಮಾಡೋದು ಆ ಥರದ್ದು ಅಂದರೆ ಡ್ಯಾನ್ಸಸ್ ರೀಲ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಅದನ್ನು ಈಗ ಸುಮ್ಮನೆ ಒಂದು ಕಡೆ ಹಾಕಿಟ್ಟಿದ್ದೀನಿ, ಯಾವಾಗಲೂ ಒಂದೊಂದು ಸರಿ ತೊಗೊಂಡು ಯೂಸ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ ಹೀಗಿದೆ. ನಾನು ಎಕ್ಸ್ಪೆನ್ಸಿವ್ ಅಂತ ಖರ್ಚು ಮಾಡಿದ್ದು ಇದಕ್ಕೆ, ನಾನು ನಿಮ್ಗೆ ಹೇಳ್ದಂಗೆ ನನಗಿದು ಇಷ್ಟನೇ. ಅಂದರೆ ಲೈಟಿಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಲೈಟಿಂಗ್ ಚೆನ್ನಾಗಿರುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದು LED ರಿಂಗ್ ಲೈಟ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಫೋಟೋಕ್ಕೂ ಯೂಸ್ ಮಾಡ್ಬೋದು. ಬಟ್ ನನ್ನ ಮಗಳು ಹುಟ್ಟಿದ ಮೇಲೆ ನನಗೆ ಹೆಲ್ಪ್ ಆಯಿತು, ಬಿಕಾಸ್ ಅವ್ರ ಫೋಟೋ ಶೂಟ್ ಆಗಿರ್ಬೋದು ಆ ಥರದ್ದೆಲ್ಲ ಮಾಡೋಕ್ಕೆ. ಇವಾಗಲೂ ಕೂಡ ನಾನು ಇದನ್ನು ಇದು ಮಾಡ್ಕೋಬೋದು, ಬಿಕಾಸ್ ಅವಳು ಇರೋ ಟೈಮಲ್ಲಿ ಹೊಡೆದೋಗ್ಬಿಟ್ರೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇದು ಮಾಡಲ್ಲ. ಅದಕ್ಕೂ ಕೂಡ ಈ ಥರ ಸಪ್ರೇಟ್ ಸ್ಟ್ಯಾಂಡ್ ಇರುತ್ತೆ. ಸೊ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಇದು ಟ್ರೈಪಾಡ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು, ಬಟ್ ಲೈಟಿಂಗ್ ಸ್ಟ್ಯಾಂಡ್ ಅಂತಲೂ ಕೂಡ ಹೇಳ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟಬಲ್ ಮಾಡ್ಕೋಬೋದು. ಒಂದು ಹೈಟ್ ಅಂತ ಇದರಷ್ಟು, ಇದು 5 ಫೀಟ್ ಇದೆ ಅಂತ ಹೇಳ್ಬೋದು. ಸೊ ಈ ಥರ ಇದು ಮಾಡ್ಕೋಬೇಕಾಗತ್ತೆ. ಈ ಥರ ಇದು ಫಿಕ್ಸ್ ಆದಮೇಲೆ ಈ ಲೈಟ್ ಸ್ಟ್ಯಾಂಡ್ ಇದು ಏನಿರುತ್ತೆ ಲೈಟು, ಇದನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ವೆರಿ ಸೇಫ್ಟಿಯಾಗಿಡಬೇಕು. ಅದು ಅಲ್ಲದೆ ನನ್ನ ಮಗಳಿಂದ ಬೇರೆ ಭಯ ಆಗುತ್ತೆ ನನಗೆ, ಇವಾಗ ಎಲ್ಲಿ ಹೊಡೆದಾಗ್ಬಿಡ್ತಾಳೋ ಏನೋ ಅಂತ ಹೇಳಿ. ಬಟ್ ಇದು ಮಾಡಿಲ್ಲ ಅಂದರೆ, ಕ್ಲೀನಾಗಿ ಫಿಟ್ ಮಾಡಿಲ್ಲ ಏನಿಲ್ಲ ಅಂದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಫಿಟ್ ಮಾಡ್ಕೋಬೇಕು. ಲಾಕಿಂಗ್ ಬಟನ್ ಆ ಥರದ್ದೆಲ್ಲ ಕೊಟ್ಟಿರ್ತಾರೆ, ಈಸಿಯಾಗಿ ಮಾಡ್ಕೊಡೋ ಥರ.
ಅವಶ್ಯಕತೆ ಇರಲಿಲ್ಲ, ಬಟ್ ಇರಲಿ ಅಂತ ತೊಗೊಂಡಿದ್ದೆ, ಏನಕ್ಕಾದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಲೈಟ್ ಆಫ್ ಮಾಡಿದ ತಕ್ಷಣ ನಮಗೆ ಇದು ನೋಡಿ, ವಿತೌಟ್ ಲೈಟ್ ಅಂದರೆ ನಾವೇನು ನಾರ್ಮಲಾಗಿ ಲೈಟ್ ಯೂಸ್ ಮಾಡ್ತೀವಿ ಅದಕ್ಕಿಂತ ಈ ಥರ ಲೈಟ್ನ ನಾವು ಯೂಸ್ ಮಾಡ್ಬೋದು. ಹತ್ರದಲ್ಲಿ ಇಟ್ಕೊಂಡು ಮಾಡೋದಕ್ಕಾಗಿರ್ಬೋದು, ಏನಾದರೂ ಕಿಚನಲ್ಲಿ ಅಂದರೆ ರೆಸಿಪಿ ಮಾಡಬೇಕಾದ್ರೆ ಕರೆಂಟ್ ಹೋದಾಗ ಇದು ಮಾಡಿದಾಗ ಹೆಲ್ಪ್ ಆಗುತ್ತೆ. ಬೆಳಕಿಲ್ದಿರೋ ಕಡೆ ಕತ್ಲೆ ಇದ್ದಾಗ ಮತ್ತು ಫೋಟೋ ತೆಗಿಯೋದಕ್ಕೆ ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು. ನೋಡಿ ಯೆಲ್ಲೋ ಕಲರ್ ಆಗುತ್ತೆ. ಮತ್ತು ವೀಡಿಯೋ ಮಾಡೋದಕ್ಕೆ ವೈಟ್ ಕಲರ್ ಯೂಸ್ ಮಾಡ್ಬೋದು. ಸೊ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು. ನನಗೆ ಯೂಸ್ ಇಲ್ಲ ಅಂತ ಹೇಳ್ಬೋದು, ಬಿಕಾಸ್ ಒನ್ ಡೇ ಯೂಸ್ ಆಗ್ಬೋದು. ನನ್ನ ಮಗಳು ಫೋಟೋಶೂಟ್ ಮಾಡುವಾಗ ಹೇಳಿದ್ನಲ್ವ ಯೂಸ್ ಆಗ್ತಿತ್ತು. ಸೊ ಈ ಥರ ಫುಲ್ ಬೆಳಕು ಬರುತ್ತೆ, ನಮಗೆ ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡಿಕೊಂಡು ಇದು ಮಾಡ್ಬೋದು. ಸೊ ಅದಾದಮೇಲೆ ನಾನು ಮತ್ತೆ ಟ್ರೈಪೋಡ್ ಸ್ಟ್ಯಾಂಡ್ ಅಂತ ಹೇಳಿದ್ನಲ್ವ, ಇದು ಕೂಡ ಇದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ತೊಗೊಂಡಿದ್ದೀನಿ. ಅಂದರೆ ರೀಲ್ಸ್ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆವಾಗ ಸೊ ಇದನ್ನು ಫಿಕ್ಸ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮಿಗೆ ಬೇಕಾದಾಗ ಹಿಂಗೆ, ಯೂಟ್ಯೂಬಿಗೆ ಬೇಕಾದಾಗ ಹಿಂಗೆ, ಮತ್ತು ಹೈಟ್ ಅಡ್ಜಸ್ಟ್ ಎಲ್ಲ ಮಾಡ್ಕೋಬೋದು. ಅದರ ಥರನೇ ಇದನ್ನು ಕೂಡ. ಇದರಲ್ಲಿ ಏನಂದರೆ ಲೈಟ್ಸ್ ಇರಲ್ಲ, ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಸೊ 4 ಫೀಟು 3 to 4 ಫೀಟ್ ಮೇ ಬಿ ಏನೋ ಇರುತ್ತೆ. ಇದು ಕೂಡ ನನಗೆ ಹೆಲ್ಪ್ ಆಗಿದೆ. ಆಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇರ್ತೀರ ನೀವು. ಫಸ್ಟಿಗೆ ನಿಮಗೆ ದುಡ್ಡು ಬರಲ್ಲ. ದುಡ್ಡು ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಆ ಸ್ಟೆಪ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡ್ಬಂದ್ಮೇಲೆ ನಿಮಗೆ ಮನಿನ ಅರ್ನ್ ಮಾಡೋದಕ್ಕಾಗೋದು. ಫಸ್ಟಿಗೆ ಅವ್ರ ರೂಲ್ಸ್ ಏನಿರುತ್ತೆ ಅಂದರೆ, ಸೊ ಯೂಟ್ಯೂಬ್ ಮಾಡಿದ ತಕ್ಷಣ ಜನಗಳಾಗ್ತಾರೆ, ಎಲ್ಲ ಮಾಡ್ತಾರೆ, ನಮಗೆ ಪೇ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಫಸ್ಟಿಗೆ ಯೂಟ್ಯೂಬಲ್ಲಿ 2 ಟಾಸ್ಕ್ನ ಕೊಡ್ತಾರೆ. 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿ. 1000 ಜನ ನಮಗೆ ಸಬ್ಸ್ಕ್ರೈಬರ್ ಆಗಬೇಕು, 4000 ಗಂಟೆ ಟೈಮು ನಮ್ಮ ವಿಡಿಯೋಗಳು ಓಡಬೇಕು. ವಾಚ್ ಟೈಮ್ ಅಂದರೆ ಅಷ್ಟು ಜನ ಅಷ್ಟು ಟೈಮ್ಗಾಗೋಷ್ಟು ನೋಡಬೇಕು. ಅದನ್ನು ಮಾಡೋರು ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀನಿ, ತುಂಬ ಫೇಮಸ್ ಆಗಿ ಅವ್ರ ರಿಲೇಟಿವ್, ಅವ್ರ ಸಿಸ್ಟರ್, ಬ್ರದರ್ಸ್ ಏನಾದ್ರು ಮಾಡಿದಾಗ ವಿತಿನ್ 1 ಡೇ ಒಳಗಡೆ ಅವ್ರಿಗೆ 10,000 20,000 ಮೆಂಬರ್ಸ್ ಆಗ್ತಾರೆ ಅನ್ನಿತಾರೆ. ನಮ್ಗೆ ಆ ಥರ ಏನಿರಲಿಲ್ಲ. ನನಗೆ ಹೆಚ್ಚು ಕಮ್ಮಿ ಒಂದು 3-4 ಮಂತ್ ತೊಗೊಂತು ಅಂತ ಹೇಳ್ಬೋದು. ಸೊ ನನಗೆ ಏನೂ ಗೊತ್ತಿಲ್ಲ, ಯೂಟ್ಯೂಬು ಗೊತ್ತಿಲ್ಲ, ಒಂದು ಇನ್ಸ್ಟಾಗ್ರಾಮಲ್ಲೂ ನಾನೇನು ಇದಾಗಿರಲಿಲ್ಲ, ಏನಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಯೂಟ್ಯೂಬೆಲ್ಲ ಚಾನಲ್ ಓಪನ್ ಮಾಡಿದಾಗ ಒಂದು 500 ಜನನೋ ಒಂದು 400 ಜನನೋ ಆ ಥರ ಇದ್ದರು ಅಷ್ಟೇ. ಅದರಲ್ಲೂ ಏನು ಜನ ಇರಲಿಲ್ಲ. ಇವಾಗ ಹತ್ತತ್ರ ಇನ್ಸ್ಟಾಗ್ರಾಮಲ್ಲಿ ನನಗೆ 40K ಪ್ಲಸ್ ಇದ್ದಾರೆ, 40,000 ಪ್ಲಸ್ ಅಂತ ಹೇಳ್ಬೋದು. ಖುಷಿ ಆಗುತ್ತೆ ಒಂಥರ. ಇದೇ ಥರ ಯೂಟ್ಯೂಬಲ್ಲೂ ಆದರೆ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಆ ಥರ 2 ಟಾಸ್ಕ್ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. 1000 ಸಬ್ಸ್ಕ್ರೈಬರು, 4000 ವಾಚ್ ಟೈಮ್ ಅಂತ ಹೇಳಿ. ಸೊ ಅದಾದಮೇಲೆ ನೆಕ್ಸ್ಟು ಅದಕ್ಕೆ ಕಂಪ್ಲೀಟ್ ಆದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಂದರೆ ನೀವೇನು ವಿಡಿಯೋ ಮಾಡ್ತಿದ್ದೀರಾ ಆ ವಿಡಿಯೋಗೆ ಅರ್ನ್ ಮಾಡೋ ಥರ ನಮಗೆ ಒಂದು ಗೂಗಲ್ ಪಿನ್ನ ಇದು ಮಾಡೋಕ್ಕೆ ಹೇಳ್ತಾರೆ. ಅವರು ಕಳಿಸ್ತಾರೆ ನಮಗೆ. ಈಗ ಹೆಂಗೆ OTP ಥರ ಎಲ್ಲ ಇರುತ್ತೆ, ಹಂಗೆ ನಮ್ಗೆ ಒಂದು ಗೂಗಲ್ ಪಿನ್ ಅಂತ ಕಳಿಸ್ತಾರೆ. ಆ ಪಿನ್ನು ನಮಗೆ ಸಿಗಬೇಕು. ಆ ಪಿನ್ನ ಸಿಕ್ಕಿ ನಾವು ಜನರೇಟ್ ಮಾಡಿಕೊಂಡು ವಿಡಿಯೋ ಓಡೋಕ್ಕೆ ಸ್ಟಾರ್ಟ್ ಆದಾಗ ನೀವು ಅರ್ನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು 2 ಸ್ಟೆಪ್ಸ್ನ ಕೊಡ್ತಾರೆ ಫಸ್ಟು. ಅದಾದಮೇಲೆ ಒಂದೊಂದೇ ಆದಮೇಲೆ ನಿಮಗೆ ಇದು ಮಾಡ್ತಾ ಹೋಗ್ತಾರೆ. ಈಗ ಹೇಳಬೇಕಂದ್ರೆ ಮೊಬೈಲ್ನ ನಾವು ಹೀಗೆ ಇಟ್ಕೊಂಡು, ನಾನು ಫಸ್ಟ್ ವಿಡಿಯೋ ಮಿಸ್ಟೇಕ್ ಮಾಡಿದ್ದೆ ತಪ್ಪು. ಇದರಲ್ಲಿ ನನಗೆ ಗೊತ್ತಿರಲಿಲ್ಲ. ಸೊ ನೋಡ್ಕೋಬೇಕಿತ್ತು, ಎಲ್ಲಾದರೂ ನಾನು ನೋಡಲಿಲ್ಲ, ಹಾಗೇ ಪೋಸ್ಟ್ ಮಾಡಿಬಿಟ್ಟೆ ನಾನು. ಸೊ ಈ ಥರ ಲೆಂತ್ ಹ್ಯಾಂಗಲಲ್ಲಿ ನಾವು ಇದು ಮಾಡಬಾರ್ದು, ವೈಡ್ ಹ್ಯಾಂಗಲಲ್ಲಿ ವಿಡಿಯೋನ ಮಾಡಬೇಕಾಗತ್ತೆ. ಸೊ ನಾವು ವಿಡಿಯೋನ ಈ ಥರ ಯೂಟ್ಯೂಬ್ ಮಾಡಬೇಕು, ಈ ಥರ ಬಂದು ಇನ್ಸ್ಟಾಗ್ರಾಮ್ ಮಾಡಬೇಕಾಗತ್ತೆ. ಸೊ ನಾವು ಇದೇ ಥರ ಮಾಡ್ಕೊಂಡು ಫಸ್ಟ್ ವಿಡಿಯೋನ ಮಾಡಿಬಿಟ್ವಿ. ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಯಾಕೆ ಡಿಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಒಂದಿನ ಟೈಮ್ ತೊಗೊಂಡು, ಆವಾಗ ದೀಪಾವಳಿ ಹಬ್ಬ ಇತ್ತು ನಾನು ಮಾಡೋ ಟೈಮಲ್ಲಿ. ಸೊ ಮತ್ತೆ ಏನಕ್ಕೆ, ಯಾಕೆಂದರೆ ಗೊತ್ತಾಗಬೇಕಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು 1 ವೀಕ್ ಹಾಗೆ ಬಿಟ್ಟಿದೆ, ಏನಾಗುತ್ತೆ ಏನು ಅಂತ ಹೇಳಿ. ಸೊ ವೈಡ್ ಹ್ಯಾಂಗಲಲ್ಲಿ ವಿಡಿಯೋನ ಮಾಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಲೆಂತಲ್ಲಿ ವಿಡಿಯೋ ಮಾಡಬಾರ್ದು. ಸೊ ಅದಾದಮೇಲೆ ನಾವು ಥಂಬ್ನೇಲ್ನ ಹಾಕಬೇಕಾಗತ್ತೆ. ಸೊ ಸ್ಕ್ರೀನಲ್ಲಿ ನೀವೇನು ನೋಡ್ತಿದ್ದೀರಾ, ಹಿಂಗೆ ಹೋದಾಗ ನಾವು ಏನು ಮಾಡಿದ್ದೀವಿ ಇವತ್ತಿಂದ ವಿಡಿಯೋದಲ್ಲಿ, ಅಂದರೆ ಯಾವ ಫುಡ್ ಬಗ್ಗೆ ಆಗಿರ್ಬೋದು, ನಾನು ಹೇಳಿದ್ನಲ್ಲ ಫ್ಯಾಷನ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರು ಹೆಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ, ಅದರ ಮೇಲೆ ಒಂದು ಥಂಬ್ನೇಲ್ ಅಂತ ಇರುತ್ತೆ. ಫೋಟೋಗಳ ಬಗ್ಗೆ ನೀವೇನಾದರೂ ಹೋಗಿದ್ದು ಪಿಕ್ಸ್ ಆಗಿರ್ಬೋದು, ನಿಮ್ಮ ಸ್ಯಾರಿ ಪಿಕ್ಸ್ ಆಗಿರ್ಬೋದು, ನಿಮ್ಮ ಫೋಟೋಸ್ ಆಗಿರ್ಬೋದು, ಅದನ್ನು ಹಾಕಬೇಕು. ಅದನ್ನು ಮಾಡಬೇಕಾಗುತ್ತೆ, ಅದಕ್ಕೆ ಥಂಬ್ನೇಲ್ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ಕೋಬೇಕಾಗತ್ತೆ. ಅದು ಆ್ಯಪಲ್ಲಿ ಒಂದೊಂದು ಆ್ಯಪ್ಗಳಲ್ಲಿ ಫ್ರೀ ಇರುತ್ತೆ, ಒಂದೊಂದು ಆ್ಯಪ್ಗಳಲ್ಲಿ ಕಾಸ್ಟ್ ಮಾಡ್ತಾರೆ. ಸೊ ನಾನು ಸ್ಟಾರ್ಟಿಂಗಿಗೆ ಅದಕ್ಕೆ ಕ್ಯಾನ್ವಾ ನೋಡಿದೆ, B612 ಅದರಲ್ಲೇ ಆಗ್ತಿತ್ತು. ಆಮೇಲೆ ಇವಾಗ ನನಗೆ ಇನ್ಶಾರ್ಟಲ್ಲೇ ಅದು ಕೂಡ ಆಗುತ್ತೆ. ನನಗೆ ಕಂಫರ್ಟಬಲ್ ಆಗಿ ಇನ್ಶಾರ್ಟ್ ಆ್ಯಪು
ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಆ್ಯಂಡ್ ಇದು ಮಾಡೋದಕ್ಕೆ ಥಂಬ್ನೇಲ್ ಮಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ವಿಡಿಯೋ ಎಲ್ಲ ಹಾಕಿದ್ಮೇಲೆ ನೀವು ವಿಡಿಯೋನ ಎಲ್ಲ ಎಡಿಟ್ ಮಾಡ್ಕೋಬೇಕು. ಎಡಿಟ್ ಅಂದರೆ ಏನು, ನಾವೀಗ ಹೋಗಿ ಈಗ ಮಾಡ್ತಾಯಿದ್ದೀನಿ ವಿಡಿಯೋನ ಮಾಡಿದ ತಕ್ಷಣ ಬಂದು ನಾನು ಇಲ್ಲಿ ನಿಲ್ಲಿಸ್ತೀನಿ. ಸೊ ಅದನ್ನು ಕಟ್ ಮಾಡಬೇಕು. ಒಂದು ಸೆಂಟೆನ್ಸ್ ಅನ್ನೋದನ್ನು ಮಾಡಬೇಕು. ಈಗ ಏನಾದರೂ ಇದನ್ನು ನೋಡಿ ಇದಕ್ಕೊಂದು ಇದಿದೆ, ಅಡುಗೆ ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಅಂತೇಳಿ 1 hour ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಒಂದು 5 minutes 10 minutes ಆ ಥರ ವಿಡಿಯೋ ಮಾಡಿದಾಗ ನಾವು ಕಟ್ ಮಾಡಿದಾಗ ನಾವು ಎಲ್ಲಿಗೆ ಪಾಯಿಂಟ್ ಔಟ್ ಮಾಡಿರ್ತೀವಿ ಆ ಪಾಯಿಂಟ್ ಔಟ್ಗೆ ಆ ವಿಡಿಯೋನ ಜಾಯಿನ್ ಮಾಡಬೇಕಾಗತ್ತೆ. ಸೊ ಹಾಗೆ ಮಾಡಿದಾಗ ಅದಕ್ಕೆ ಎಡಿಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕಟ್ಟಿಂಗು ಮತ್ತು ಏನೇನೋ ಕ್ರಾಪ್ ಮಾಡೋದು ಆ ಥರ ಎಲ್ಲ ಇರುತ್ತೆ. ನನಗಂತೂ ಸ್ಟಾರ್ಟಿಂಗಲ್ಲಿ ತುಂಬಾ ಟೈಮ್ ತಗೋತಾ ಇತ್ತು. ತುಂಬ ಅಂದರೆ ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಿರ್ಲಿಲ್ಲ ನಾನು ಹೇಳಬೇಕಂದ್ರೆ. ಸೊ ಅಷ್ಟು ಕನ್ಸಿಸ್ಟೆನ್ಸ್ ಆಗಿದ್ದೆ ನಾನು ಹೇಳಬೇಕಂದ್ರೆ. ಈ ನಡುವೆ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ, ಯಾಕೆಂದರೆ ವ್ಯೂವರ್ಸ್ ಆಗಲಿ ಇದಾಗಲಿ ಇಲ್ಲ ಅಂಥೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅಂತ ತೊಗೊಳುತ್ತೆ. ಅದೇ ಹೇಳಲು ಹುಟ್ಟಿದ ಮಗು ನಡೆಯಲ್ಲ ಇಮ್ಮಿಡಿಯೇಟಾಗಿ, ಟೈಮ್ ತೊಗೊಳುತ್ತೆ. ಅದೇ ಥರ ಟೈಮ್ ತೊಗೊಂಡು ನಡೆದಾಗ ಒಂದು ಖುಷಿ ಇರುತ್ತಲ್ಲ. ಸೊ ಹಾಗಾಗಿ ಯಾರದೇ ಹೆಲ್ಪ್ ಇಲ್ಲದೆ ಏನೂ ಇಲ್ಲದೆ ನಾನು ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಜನ ಅಂದ್ಕೊಂಡಿರ್ತಾರೆ ಸೊ ಒಂದು ವೀಡಿಯೋಗೆಲ್ಲ ದುಡ್ಡು ಬರುತ್ತೆ. ನಿಮ್ಗೆ ಹೇಳಿದ್ನಲ್ವ, ಅದಾದಮೇಲೆ ಹೇಗೆ ಕೌಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ವೀಡಿಯೋಸ್ಗಳು ಹೋಗಿ $100 ಆಗಬೇಕು ನಮಗೆ. ಸೊ $100 ಆದಮೇಲೆ ನಮಗೆ ಪೇ ಮಾಡೋದು. ಅದರ ಮಧ್ಯದಲ್ಲಿ ಈಗ ಏನಾರು ಒಂದು ತಿಂಗಳಿಗೆ $30 ಆಗಿರುತ್ತೆ, ಅದಕ್ಕೆ ಕೊಡಲ್ಲ. ಈಗ ಹೆಂಗೆ ನಾವು ಸ್ಯಾಲ್ರಿನ ಎಕ್ಸೆಪ್ಟ್ ಮಾಡ್ತೀವಿ ಆ ಥರ ಅಲ್ಲ. $100 ನಿಮ್ಗೆ 6 ಮಂತ್ಗಾಗಲಿ 6 ಮಂತ್ವರೆಗೂ ನಿಮಗೆ ಪೇ ಮಾಡಲ್ಲ. ಸೊ $30 ಆಗಿದ್ರೆ ಅದು ನೆಕ್ಸ್ಟ್ ಮಂತ್ ಕೌಂಟ್ ಆಗುತ್ತೆ. ಮತ್ತು ಆ ಮಂತಲ್ಲಿ ಎಷ್ಟಾಗಿರುತ್ತೆ ಅದು ಪ್ಲಸ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಯಾವುದಕ್ಕೂ ವರಿ ಮಾಡ್ಕೋಬೇಡಿ, ಲೇಟ್ ಆದ್ರೂ ಬಂದೇ ಬರುತ್ತೆ. ನಿಮ್ಗೇನಿಷ್ಟ ಅದನ್ನು ಮಾಡ್ಕೊಂಡು ಹೋಗಿ. ಸೊ ಫಲ ದೇವ್ರು ಕೊಡ್ತಾನೆ, ಜನಗಳು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟಿರುತ್ತೆ ಟೈಮ್ಗಳು ತೊಗೊಂಡು ಎಲ್ಲ. ಅಂದರೆ ನೀವು ಅಪ್ಲೋಡ್ ಮಾಡಬೇಕಂದ್ರೆ ಇಷ್ಟು 10 ಗಂಟೆಗೆ ಟೈಮ್ ಮಾಡ್ತೀರಾ ಅಂದರೆ ನೀವು 1 ವೀಕ್ ಮುಂಚೆನೇ ಬೇಕಾದ್ರೆ ಡೇಟ್ ಟು ಟೈಮ್ನ ಫಿಕ್ಸ್ ಮಾಡಿ ಬಿಡಬಹುದು. ಸೊ ಪ್ರೈವೇಟ್ ಅಂತ ಇರುತ್ತೆ, ನೀವು ಪಬ್ಲಿಕ್ ಮಾಡಿದ್ರೆ ಇಮಿಡಿಯೇಟಾಗಿ ಇದಾಗ್ಬಿಡುತ್ತೆ. ಸೊ ಪ್ರೈವೇಟ್ ಅಂತ ಇರುತ್ತೆ. ಆಮೇಲೆ ಹೋಗಿ ಮಾನಿಟೈಸೇಷನ್ ಎಲ್ಲ ಆನ್ ಮಾಡಬೇಕು, ಆ ಟೈಮಿಂಗಿಗೆ ಆಗಬೇಕು. ಮತ್ತು ಇದು ಮಕ್ಕಳು ನೋಡೋ ಅಂಥ ವಿಡಿಯೋನ, ದೊಡ್ಡೋರು ನೋಡೋ ಅಂಥ ವಿಡಿಯೋನ ಅಂತ ಹೇಳಿ ಅಲ್ಲಿ ಚೂಸ್ ಮಾಡಬೇಕು. ಎಲ್ಲನೂ ಕೂಡ ಮಾಡಬೇಕಾಗತ್ತೆ. ಸೊ ಯಾವುದೇ ಈಸಿ ಅಲ್ಲ ಕೆಲಸಗಳು, ಎಲ್ಲ ಕೂಡ ನಾವು ನೋಡ್ದಂಗೆ ಯಾವುದು ಸುಲಭ ಅಲ್ಲ, ಕಷ್ಟಪಟ್ಟರೆ ಎಲ್ಲ ಆಗೋದು. ವೀಡಿಯೋಸ್ಗಳನ್ನ ಮಾಡಾಕ್ತಾರೆ, ಅವ್ರಿಗೇನು ಕುತ್ಕೊಂಡಿರ್ತಾರೆ, ಯಾವಾಗ ಬೇಕಾವಾಗ ಮಾಡಾಕ್ತಾರೆ. ಅದು ಈಸಿ ಅಲ್ಲವೇ ಅಲ್ಲ ಗುರು. ಎಷ್ಟು ಕಷ್ಟಪಡ್ಬೇಕಂದ್ರೆ ಎಡಿಟು, ಥಂಬ್ನೇಲು ಎಲ್ಲನೂ ಮಾಡಬೇಕು. ಅದು ನನಗಂತೂ ಇವಾಗ ಮಗು ಇರೋದ್ರಿಂದ ಅವಳು ಮಲಗದ ಮೇಲೆ ನಾನು ಮಾಡಬೇಕು. 12 o'clock ಆಗುತ್ತೆ ಒಂದೊಂದು ದಿನ, 12 to 2 o'clockವರೆಗೂ ನಾನು ಮಲಗಲ್ಲ. ಸೊ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳೆ ಮಾಡೋಣ ಅಂತ ಹೋದರೆ ಮಾಡೋಕ್ಕಾಗೋದೇ ಇಲ್ಲ. ನಾನು ಇವ್ನು ಇಟ್ಕೊಂಡು ಡೇ ಟೈಮ್ ಮಾಡೋಕ್ಕಾಗಲ್ಲ, ನೈಟೇ ಎಡಿಟ್ ಮಾಡಬೇಕು. ತುಂಬಾ ಕಷ್ಟ ಇದೆ, ಯಾವುದೂ ಕೂಡ ಸುಲಭದ ಕೆಲಸ ಅಲ್ವೇ ಅಲ್ಲ. ಸೊ ಅವರು ಕೂಡ ಮಾಡ್ತಿದ್ದಾರೆ. ನಮ್ಮ ಊರ ಕಡೆಯವರು ಆ್ಯಕ್ಚುಲಿ ಅವರು ಸ್ವಲ್ಪ ನನಗೆ ಬೇಕಾಗಿದ್ದನ್ನು ಹೆಲ್ಪ್ ಮಾಡಿದ್ರು. ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಅದಾದಮೇಲೆ ಏನು ನೆಕ್ಸ್ಟ್ ಕೊಡ್ತಿರ್ತಾರೆ. ಬಟ್ ನಮಗೆ ಟೈಮಿಂಗ್ಸ್ ಅನ್ನೋದಿರುತ್ತಲ್ಲ, ಅದು ಗೊತ್ತಿಲ್ಲದೆ ಕೇಳ್ತಾ ಇದ್ದೆ. ಸೊ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟಾಗಿತ್ತು ನನ್ನ ಜರ್ನಿಯಲ್ಲಿ. ಇಷ್ಟಿಷ್ಟು ನಾನು ಕಷ್ಟಪಟ್ಕೊಂಡು ಮಾಡ್ಕೊಂಬಂದೆ ವಿಡಿಯೋನ, ಯಾರೇ ಹೆಲ್ಪ್ ಇಲ್ಲದೇ. ನಿಮ್ಗೆ ಹೇಳ್ದಂಗೆ ಮೊದಲೇ ಯಾವ್ಯಾವ ಆ್ಯಪ್ನ ಯೂಸ್ ಮಾಡ್ತೀನಿ ಮತ್ತು ಏನೇನ ಇದು ಮಾಡಬೇಕು ಅನ್ನೋದೆಲ್ಲ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್.